2 kg ಕೋಳಿ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು: 20 ರೂಪಾಯಿಯ ಕೊತ್ತಂಬರಿ ಸೊಪ್ಪು, 4 ದೊಡ್ಡ ನೀರುಳ್ಳಿ ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೇನೆ, 1 ಇಂಚಿನಷ್ಟು ಶುಂಠಿ, ಚಿಕ್ಕ ಬೆಳ್ಳುಳ್ಳಿ ಗಡ್ಡೆ, 3 ಟೇಬಲ್ ಸ್ಪೂನ್ ಕೊತ್ತಂಬರಿ, 1.5 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಪಡಿಸೊಪ್ಪು, 2 ಏಲಕ್ಕಿ, 10 ರಿಂದ 15 ಬ್ಯಾಡಗಿ ಮೆಣಸು ಮತ್ತು ಎಲ್ಲ ಗರಂ ಮಸಾಲದ ಅಂಶಗಳು, 1/4 ಟೇಬಲ್ ಸ್ಪೂನು ಬ್ಲ್ಯಾಕ್ ಪೆಪ್ಪರ್, 1/4 ಟೀ ಸ್ಪೂನು ಟರ್ಮರಿಕ್ ಪೌಡರ್, 1 ಚಿಕ್ಕ ತೆಂಗಿನಕಾಯಿ, 1 ಚಿಕ್ಕದು ತೆಗೆದುಕೊಂಡು ಅದರಲ್ಲಿ 4-5 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ಹಾಕಬೇಕು. ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ನಾವು ಕಟ್ ಮಾಡಿ ಇಟ್ಟ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಎಲ್ಲ ಹಾಕಿ ಸರಿಯಾಗಿ ಅದನ್ನು ಕೆಂಪು ಕಲರ್ ಬರುವ ತನಕ ಅದನ್ನು ಕಾಯಿಸಬೇಕು. ಅದಕ್ಕೆ ಕೆಂಪು ಮೆಣಸು, ಬ್ಲ್ಯಾಕ್ ಪೆಪ್ಪರ್, ಟರ್ಮರಿಕ್ ಪೌಡರ್, ಗರಂ ಮಸಾಲ ಎಲ್ಲ ಹಾಕಬೇಕು. ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಏಲಕ್ಕಿ, ಪಡಿಸೊಪ್ಪು ಎಲ್ಲ ಹಾಕಿ ಸರಿಯಾಗಿ ಎಣ್ಣೆಯಲ್ಲಿ ಅದನ್ನು ರೆಡ್ಡಿಶ್ ಕಲರ್ ಬರುವ ತನಕ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಎಣ್ಣೆಯಲ್ಲಿ. ಈಗ ನಮ್ಮ ಕೋಳಿ ಮಾಂಸಕ್ಕೆ ಮಾಡುವ ಮಸಾಲ ರೆಡಿಯಾಗಿದೆ. ತೆಂಗಿನಕಾಯಿಯನ್ನು ಸರಿಯಾಗಿ ಕೆಂಪು ಬಣ್ಣ ಬರುವ ತನಕ ಕಾಯಿಸಬೇಕು. ಬೇಸಪ್ಪನ್ನು ಎಣ್ಣೆಗೆ ಹಾಕಬೇಕಿತ್ತು. 2 ಎಸಳು ಬೇಸಪ್ಪನ್ನು ಮತ್ತು ತೆಂಗಿನಕಾಯಿಯನ್ನು ಒಟ್ಟಿಗೆ ಕೆಂಪು ಕಲರ್ ಬರುವ ತನಕ ಕಾಯಿಸಬೇಕು. ತೆಂಗಿನಕಾಯಿ ಮತ್ತು 2 ಎಸಳು ಬೇಸೊಪ್ಪು ಸರಿಯಾಗಿ ಲೈಟ್ ಕೆಂಪು ಕಲರಿಗೆ ಬಂದಿದೆ. ಈಗ ತೆಂಗಿನಕಾಯಿ ಮತ್ತು ಎಲ್ಲ ಸಾಮಗ್ರಿಗಳನ್ನು ನಾವು ಗ್ರೈಂಡರಿಗೆ ಹಾಕಿ ಈಗ ತೆಂಗಿನಕಾಯಿಯ ತುರಿ ಮತ್ತು 2 ಎಸಳು ಕೈಬೇಯಿ ಸೊಪ್ಪು ಲೈಟ್ ಕೆಂಪು ಕಲರ್ ಬರುವ ತನಕ ಇದು ಕಲರ್ ಬಂದಿದೆ. ಇದನ್ನು ನಾವು ಈಗ ಎಲ್ಲ ಸಾಮಗ್ರಿಗಳನ್ನು ನಾವು ಗ್ರೈಂಡರಿಗೆ ಹಾಕಿ ನೈಸಾಗಿ ರುಬ್ಬಬೇಕು. ಚಿಕನನ್ನು ತೊಳೆದು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಟಿದ್ದೇವೆ. ಹಾಯ್ ಗೈಸ್, ಈಗ ನಾವು ಚಿಕನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡುವ. ಒಂದು ದೊಡ್ಡ ಪಾತ್ರೆಯನ್ನು ಗ್ಯಾಸಿನ ಮೇಲೆ ಇಟ್ಟು ಅದಕ್ಕೆ ಒಂದು 10-15 ಸ್ಪೂನು ತೆಂಗಿನ ಎಣ್ಣೆ ಹಾಕಬೇಕು. ಎಣ್ಣೆ ಸರಿ ಬಿಸಿಯಾದ ನಂತರ ನಾವು ಕಟ್ ಮಾಡಿಟ್ಟ 4 ನೀರುಳ್ಳಿಯನ್ನು ಹಾಕಬೇಕು.
ಈಗ ಓನಿಯನ್ ಸರಿಯಾಗಿ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬಂದಿದೆ. ಅದಕ್ಕೀಗ ನಾವು ಟೊಮೆಟೊ ಹಾಕುವ. ಅದು ಸ್ವಲ್ಪ ಬಿಸಿ ಆದ ನಂತರ ಮತ್ತೆ ಕೋಳಿ ಹಾಕುವ. ಇದೀಗ ಟೊಮೆಟೊ ಬ್ರೌನ್ ಕಲರ್ ಬರಲಿ, ಇಲ್ಲದ್ರೆ ಸ್ವಲ್ಪ ಕೆಂಪಗೆ ಆಗಲಿ. ತುಂಬ ಕೆಂಪು ಬೇಡ, ಲೈಟ್ ಕೆಂಪು ಆಗಲಿ. ನೀರುಳ್ಳಿ ಮತ್ತು ಟೊಮೆಟೊ ಬ್ರೌನಿಷ್ ಕಲರಿಗೆ ಬಂದಿದೆ. ಅದಕ್ಕೆ ನಾವು ಈಗ ತೊಳೆದಿಟ್ಟ 2 ಕಿಲೋ ಚಿಕನನ್ನು ಹಾಕುವ. ಈಗ ನಾವು ಅದಕ್ಕೆ ಉಪ್ಪನ್ನು ಸೇರಿಸುವ. ನಾವು ಕೋಳಿ ಬೇಯಿತು. ಈಗ ಬೇಯಿಸಿದ ಕೋಳಿಗೆ ನಾವು ರುಬ್ಬಿಟ್ಟ ಮಸಾಲೆಯನ್ನು ಹಾಕುವ. ಹಾಯ್ ಗೈಸ್, ಈಗ ನೋಡಿ ಕೋಳಿ ಸರಿ ಕುದಿ ಬಂದಿದೆ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕಬೇಕು ಅಷ್ಟೇ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕುವ. ಚಿಕನ್ ರೆಡಿ. ಈಗ ನಮ್ಮ ಚಿಕನ್ ರೆಡಿಯಾಗಿದೆ. Cody.